be my Arabia. ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ರಂಗೋಲಿ ವಿಡಿಯೋನ ನಾನು ತಂದಿದ್ದೀನಿ. ಇದು ತುಂಬ ಈಸಿಯಾಗಿದೆ. 5 ಚುಕ್ಕೆ 5 ಸಾಲು ಹಾಕ್ಕೊಬಿಟ್ಟು ಮಿಡ್ಲ್ ಒನ್ನಿಂದ ಒಂದೊಂದು ಚುಕ್ಕೆಯನ್ನು 4 ಸೈಡ್ಗಳಲ್ಲೂ ನಾನು ತೋರಿಸಿರೋ ಥರ ಹಾಕಬೇಕು. ಹಾಗೆಯೇ ಮಿಡ್ಲು ಒಂದಿರೋ ಒಂದು ಚುಕ್ಕೆಯನ್ನು ನಾವು ಪಾಯಿಂಟ್ ಆಫ್ ಆಗಿ ನಾವು ಇಟ್ಕೊಂಡ್ಬಿಟ್ಟು ಅದರ ಸುತ್ತಲೂ ನಾನೀಗ ಹಾಕ್ತಾ ಇದ್ದೀನಲ್ಲ ಆ ಥರದಲ್ಲಿ ಎಳೆಗಳ ಹೂವನ್ನು ಬರಿಬೇಕು. ಕೆಲವೊಬ್ಬರಿಗೆ ಈ ಬಳ್ಳಿ ರಂಗೋಲಿ ತುಂಬಾ ಕಷ್ಟ ಅನಿಸುತ್ತೆ, ಆದರೆ ನೋಡೋದಕ್ಕೆ ಟ್ರೆಡಿಷನಲ್ಲಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಥವರು ಈ ಥರ ಈಸಿಯಾಗಿ ಕಲಿತಾ ಹೋಗಬೇಕಾಗತ್ತೆ. ತುಂಬಾ ಚೆನ್ನಾಗತ್ತೆ ನೋಡಿ. ಹಬ್ಬಗಳಲ್ಲಿ ಡೈಲಿ ಹಾಕಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ರಂಗೋಲಿಯನ್ನು ಹಾಕೋದು ಮನೆಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ, ಒಳ್ಳೆಯದಾಗತ್ತೆ. ಲಕ್ಷ್ಮೀ ನೆಲೆ ಇರುತ್ತೆ, ದೈವಿ ನೆಲೆ ಅಂತಾರಲ್ಲ, ದೇವರುಗಳ ಒಂದು ನೆಲೆ ಅದಾಗಿರುತ್ತೆ. ಹಾಗಾಗಿ ಪ್ರತಿನಿತ್ಯ ಅಂಗಳವನ್ನು ಗುಡಿಸಿ ಸಾರಿಸಿ ರಂಗೋಲಿ ಹಾಕುವುದು ಒಂದು ಮನೆಯ ಉತ್ತಮ ಏಳಿಗೆಗೆ ಕಾರಣ ಆಗುತ್ತೆ. ಹಾಗೆಯೇ ರಂಗೋಲಿಗಳಲ್ಲಿಯೂ ತುಂಬಾ ವಿಧಗಳಿದ್ದಾವೆ. ಕೆಲವೊಬ್ಬರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ, ಫಂಕ್ಷನ್ಗಳಲ್ಲಿ, ಸಮ್ಮೇಳನಗಳಲ್ಲಿ ತರಕಾರಿಗಳಿಂದನೂ ಸಹ ರಂಗೋಲಿಯನ್ನು ಹಾಕ್ತಾರೆ. ಹಣ್ಣುಗಳಾಗಿರ್ಬೋದು, ಹೂವುಗಳಾಗಿರ್ಬೋದು, ಬಣ್ಣ ಅಂದರೆ ರಂಗೋಲಿ ಹುಡಿಯಿಂದ ಆಗಿರಬಹುದು, ಅನೇಕ ಥರಗಳಲ್ಲಿ ರಂಗೋಲಿಯನ್ನು ಬಿಡಿಸ್ತಾರೆ. ನನ್ನ ಈ ರಂಗೋಲಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಸಹ ಪ್ರೆಸ್ ಮಾಡಿ.